ಕೂತ್ಗಡೆ ಮಾತಾಡ್ಬೋದಾ? ನೀವೆಲ್ಲ ಸಭಿಕರಲ್ಲ, ಆಫೀಸ್ ಅಧಿಕಾರಿಗಳು ಅಲ್ಲ, ಈಗ ಸಭಿಕರು. ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ, ಈ ಭಾಗದ ಶಾಸಕರಾದಂಥ ಶ್ರೀ ರಿಜ್ವಾನ್ ಅವರ, ಮೇಲ್ಮನೆಯ ಸದಸ್ಯೆಯಾದಂಥ ಶ್ರೀಮತಿ ಬಿಲ್ಕಿಸ್ ಬಾನು ಅವರೇ, ನಿನ್ನ ಹೆಸರು ಮರ್ತೋಗಿದ್ದಲ್ಲಮ್ಮ, ನಿನ್ನ ಹೆಸರು ಮರ್ತೋಗ್ಬಿಟ್ಟಿತ್ತು ನನಗೆ. ಬಲ್ಕೀಸ್ ಬಾನು ಅವರೇ, ಸಹಕಾರ ಇಲಾಖೆಯ ಕಾರ್ಯದರ್ಶಿಗಳೇ, ಶೆಟ್ಟಣ್ಣನವರೇ, ಆಮೇಲೆ ಕಾಂತರಾಜು ಅವರೇನು ರಿಜಿಸ್ಟ್ರಾರ್, ಅವರು RCS ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಏನು ಕನ್ನಡದಲ್ಲಿ ಏನಂತ ಕರೆಯೋದು? ರಿಜಿಸ್ಟ್ರಾರ್ ಅನ್ನೋದೇ ಕನ್ನಡದಲ್ಲಿ ಮಾಡಿ, ನಿಬಂಧಕರು ಮಾಡಬೇಡಿ ಅಮ್ಮ, ರಿಜಿಸ್ಟ್ರಾರ್ ಅಂತಲೇ ಕನ್ನಡದಲ್ಲಿ ಮಾಡಿ. ಕುವೆಂಪು ಏನ್ ಹೇಳ್ತಿರು ಗೊತ್ತಾ? ಕನ್ನಡ ಪದ ಜನಪ್ರಿಯ ಆಗಿರ್ತಕ್ಕಂಥ ಕನ್ನಡ ಪದ ಸಿಕ್ಕದೆ ಹೋದರೆ ಇಂಗ್ಲಿಷ್ ಪದಕ್ಕೆ ರುಕಾರ ಸೇರಿಸ್ಬಿಡಿ ಅಂತ. ಇಂಗ್ಲಿಷ್ ಪದಕ್ಕೆ ರುಕಾರ ಸೇರಿಸ್ಬಿಡಿ ಅಂತ. ಈಗ ಕಾರು ಅನ್ನೋದು ಇಂಗ್ಲಿಷ್ ಕನ್ನಡ ಪದನ? ಮೋಟಾರು ಅನ್ನೋದು ಕನ್ನಡ ಪದನ? ಅದಕ್ಕೆ ರುಕಾರ ಸೇರಿಸ್ಬಿಡಿ ಅಂತ ಹೇಳ್ತಾ ಇದ್ರು ಕುವೆಂಪು ಅವರು. ಯಾವುದಕ್ಕೆ? ಈಗ ಜನರ ಬಳಕೆಯಲ್ಲಿ ಇರ್ತಕ್ಕಂಥ ಪದ ಇದೆಯಲ್ಲ, ಜನರ ಬಳಕೆಯಲ್ಲಿ ಇರ್ತಕ್ಕಂಥ. ರಿಜಿಸ್ಟ್ರಾರ್ ಅಂದ್ರೆ ಗೊತ್ತಾಗುತ್ತೆ, ನಿಬಂಧಕರು ಅಂದ್ರೆ ಗೊತ್ತಾಗಲ್ಲ ಅಲ್ವಾ? ರಿಜಿಸ್ಟ್ರಾರು ಆದಂತ ಕಾಂತರಾಜು ಅವರ, ಇತರ ಎಲ್ಲ ಹಿರಿಯ ಅಧಿಕಾರಿಗಳೇ, ಆಮೇಲೆ ಮಾಧ್ಯಮದ ಗೆಳೆಯರೇ, ಇವತ್ತು ಸಹಕಾರ ಸಮೃದ್ಧಿ ಸೌಧ ಇದನ್ನ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇವೆ. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಇದಕ್ಕೆ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಅಲ್ಲಿನ ಸಹಕಾರ ಸಚಿವರಾದಂಥ ರಾಜಣ್ಣವರು ಕರ್ಕೊಂಡ್ಬಂದು ನನಗೆ ಇಲ್ಲಿ ಭೂಮಿ ಪೂಜೆ ಮಾಡಿಸಿದ್ರು. ಇವತ್ತು ಇದೇ ಇಲಾಖೆಯ ಸಚಿವನಾಗಿ, ಸಹಕಾರ ಸಚಿವರು, ನಾನು ಯಾವತ್ತೂ ಸಹಕಾರಿಯಾಗಿರ್ಲಿಲ್ಲ, ಆದರೂ ಸಹಕಾರ ಇಲಾಖೆ ನಡೆಸ್ತಾ ಇದ್ದೀನಿ, ಸಹಕಾರ ಸಚಿವನಾಗಿದ್ದೇನೆ. ಹಾಗಾಗಿ ನಾನು, ರಾಜಣ್ಣವರು ಮತ್ತು ಇತರ ಎಲ್ಲ ಸ್ನೇಹಿತರುಗಳು, ಆಗ ಕ್ಯಾಪ್ಟನ್ ಆಗಿದ್ರಲ್ವಾ, ಆಗ ನಾವು ಪೂಜೆ ಮಾಡೋದು ಅತ್ಯಂತ ಸಂತೋಷದಿಂದ ಪೂಜೆ ಮಾಡಿದ್ದು. 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದು ಅಲ್ವಾ? ಆದ್ರೆ 3 ವರ್ಷ ಆಯ್ತಾ ಬಂತು. ಜೂನ್ ತಿಂಗಳಲ್ಲಿ 2023 ಜೂನ್ ತಿಂಗಳಲ್ಲಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದು ಅಲ್ವಾ? 1 ತಿಂಗಳು ಕಡಿಮೆಯಾಗಿ 3 ವರ್ಷ ಆಗ್ತಾ ಬಂದಿದೆ. 3 ವರ್ಷದಲ್ಲಿ ಮುಗಿದಿದೆ ಅಂತಕ್ಕಂಥದ್ದೇ ಬಹಳ ಸಂತೋಷದ ವಿಚಾರ. ಆಮೇಲೆ ಇದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 19 ಕೋಟಿ
43 ಲಕ್ಷ 19 ಕೋಟಿ 43 ಲಕ್ಷ. ಇಲ್ಲಿವರೆಗೆ ಒಂದು ನಿಬಂಧಕರ ಕಚೇರಿ ಇರಲಿಲ್ಲ. ಸಹಕಾರ ಸಮೃದ್ಧಿ ಸೌಧ ಅಂತಲೇ ಅದಕ್ಕೋಸ್ಕರನೇ ಇದು ಮಾಡಿರ್ತಕ್ಕಂಥದ್ದು. ಇತ್ತು ಸರ್, ಇದು ಮಾಡರ್ನೈಸ್ಡ್ ಬ್ಯೂಟಿಫುಲ್ ಹೆರಿಟೇಜ್ ಬಿಲ್ಡಿಂಗ್ ಇತ್ತು. ಬ್ಯೂಟಿಫುಲ್ ಅಲ್ಲ, ಹೆರಿಟೇಜ್ ಬಿಲ್ಡಿಂಗ್ ಇತ್ತು ಅಷ್ಟೇ. ಅದನ್ನು ಉಳಿಸ್ಕೊಂಡಿದ್ದೀವಿ. ಬ್ಯೂಟಿಫುಲ್ ಆಗಿರ್ಲಿಲ್ಲ, ಹೆರಿಟೇಜ್ ಬಿಲ್ಡಿಂಗ್ ಇತ್ತು. ಇಲ್ಲ ಅದನ್ನ ಹೊಡೆಯಂಗಿಲ್ಲ, ಅದೆಲ್ಲ ಒಂದು ಡಿಸೈನ್ ಹೆರಿಟೇಜ್. ಅದನ್ನೇ ರಿನೋವೇಟ್ ಮಾಡ್ತೀವಿ ಸರ್ ನಾವು ನಮ್ಮ ಕಾಲದಲ್ಲಿ ಟ್ರೈ ಮಾಡಿದ್ದಾರೆ. HK ಪಾಟೀಲ್ರು ಸಹಕಾರಿ, ಆಮೇಲೆ DK ಶಿವಕುಮಾರ್ ಅವರು ಮಿನಿಸ್ಟರ್ ಆಗಿದ್ದವರು ಸಹಕಾರ ಇಲಾಖೆಗೆ. ನಾನು ಸಹಕಾರ ಕ್ಷೇತ್ರದಲ್ಲಿ ಇಲ್ಲ, ಇನ್ ಮುಂದೆ ಆಗ್ಬಹುದೇನೋ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಸಹಕಾರ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರನೂ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಕಾರದ ವ್ಯಾಪ್ತಿಗೆ ಬರಬೇಕು ಎಲ್ಲ ಕ್ಷೇತ್ರಗಳು ಕೂಡ. ಹಾಗಾಗಿ ನಾನು ಕೂಡ ಒಬ್ಬ ಸಹಕಾರಿನೇ ಅಂತೇಳಿ ಹೇಳಬೇಕಾಗ್ತದೆ. ಬಹಳ ಸಂತೋಷ. ನೆಹರೂರವರು ಒಂದು ಮಾತನ್ನ ಹೇಳ್ತಾ ಇದ್ರು, ಒಂದು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಶಾಲಾ ಕೊಠಡಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು. ಗಾಂಧೀಜಿ ಪಂಚಾಯತ್ ಗಾಂಧೀಜಿ ಹೇಳಿದ್ದು ಪಂಚಾಯತ್. ಗಾಂಧೀಜಿ ಅಲ್ಲ, ನೆಹರೂರೇ ಹೇಳಿದ್ರು. ನೆಹರೂರವರೇ ಹೇಳಿದ್ರು, ಒಂದು ಶಾಲಾ, ಒಂದು ಊರು ಅಂತ, ಒಂದು ಊರಿನಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಶಾಲೆ ಇರಬೇಕು, ಆಮೇಲೆ ಒಂದು ಸಹಕಾರ ಸಂಘ ಇರಬೇಕು, ಆಮೇಲೆ ಪಂಚಾಯತ್ ಇರಬೇಕು ಅಂತ ಹೇಳಿ. ಮೂರನೇದು ಯಾವ್ದ್ರಿ? ಸ್ಕೂಲು ಪಂಚಾಯತಿ ಆಯ್ತಲ್ರಿ, ಸಹಕಾರ ಸಂಘ. ಸ್ಕೂಲು, ಒಂದು ಪಂಚಾಯತಿ, ಒಂದು ಸಹಕಾರ ಸಂಘ ಇರಲೇಬೇಕು. ಆಗ ಮಾತ್ರ ಸರ್ವತೋಮುಖವಾದಂತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಅದರಿಂದ ಪ್ರತಿ ಊರಿನಲ್ಲೂ ಕೂಡ ಈಗ ಸಹಕಾರ ಸಂಘಗಳಿದ್ದಾವೆ. ಈಗ ಆಗಿನ ಸೊಸೈಟಿಗಳಾದ್ಮೇಲೆ ಪ್ರತಿ ಊರಿನಲ್ಲೂ ಕೂಡ ಆಗಿನ ಸೊಸೈಟಿಗಳಿರಬೇಕು. ಇದ್ದರೆ ಪಂಚಾಯತಿನಲ್ಲಿ ಒಂದು ಸಹಕಾರ ಸಂಘ ಇರಲೇಬೇಕು ಅಂತಕ್ಕಂಥದ್ದು ಇದೇ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಸಹಕಾರವನ್ನ ಉಪಯೋಗಿಸ್ಕೊಂಡು, ಅದಕ್ಕೆ ಇನ್ನೊಂದು ಮಾತಿದೆ ಇದರಲ್ಲಿ, ಸಹಕಾರ ಇಲಾಖೆಯಲ್ಲಿ ಇನ್ನೊಂದು ಮಾತಿದೆ. ನಾನು ಎಲ್ರಿಗೋಸ್ಕರ, ಎಲ್ಲರೂ ನನಗೋಸ್ಕರ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅಂತ ಒಂದು ಮಾತಿದೆ. ಅದರಿಂದ ನಾನು ಸೇರ್ಕೊಂಡು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ, ಒಂದು ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ, ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಸಂಘ ಬೆಳವಣಿಗೆ ಆಗಲೇಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಕೂಡ ಸರ್ಕಾರದಿಂದ ಏನೇನು ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು, ಬೆಂಬಲವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಸಹಕಾರ ಇಲಾಖೆಗೆ ಈಗ ಶೆಟ್ಟಣ್ಣನವರು ಕಾರ್ಯದರ್ಶಿಗಳು, ಕಾಂತರಾಜು ರಿಜಿಸ್ಟ್ರಾರ್. ಈಗ ನೀವು ಇಲಾಖೆನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ರೈತರು, ವಿಶೇಷವಾಗಿ ರೈತರು ಇದ್ದಾರಲ್ಲ, ಅವರ ಬೆಳವಣಿಗೆಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನೀವು ಎಲ್ಲರೂ ಕೂಡ ಈ ನಮ್ಮದು
ಗ್ರಾಮೀಣ ಪ್ರದೇಶ. ಸುಮಾರು 60%ಗಿಂತ ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು. 60%ಗಿಂತ ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು. ಸೊ ಹಳ್ಳಿಯವರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಸಹಕಾರ ಸಂಘದ ಮೂಲಕ. ಅದಕ್ಕೆ ಆನಂದ್ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಆನಂದ್ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಮೊದಲು ಹಾಲು ಒಂದು ನಿಗದಿತವಾದಂತ ಮಾರಾಟ ಕೇಂದ್ರ ಇರಲಿಲ್ಲ. ಇರಲಿಲ್ಲ, ಮಾರಾಟ ಕೇಂದ್ರ ಇರಲಿಲ್ಲ. ಹಾಲು ಏನ್ ಮಾಡ್ತಾ ಇದ್ರು ಪಾಪ, ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡ್ತಿದ್ರಲ್ಲ, ಇಲ್ಲ ಮಜ್ಜಿಗೆ ಮಾಡ್ಕೊಳ್ಳೋರು, ಬೆಣ್ಣೆ ತಗೊಳ್ಳೋರು ಮಾಡ್ತಾ ಇದ್ರು. ಮಾರಾಟವಂತೂ ಮಾಡ್ತಿಲ್ಲ. ನಮ್ಮ ಊರಿನಲ್ಲಿ ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ, ಮೈಸೂರಿಂದ ದಸರಾ ಟೈಮ್ನಲ್ಲಿ ಬರೋರು, ಹಾಲು ತಗೊಳ್ಳೋರು, ದುಡ್ಡು ಕೊಟ್ಟರು ಕೊಡದೇವ್ರು ಇಲ್ಲ, ಇದನ್ನ ಮಾಡ್ತಾ ಇದ್ರು. ಆಮೇಲೆ ಈ ತೊಲೆ ಮೇಲೆ ಪಾಪ ಓದಕ್ಕೆ ಬರೀಲಿಕ್ಕೆ ಬರ್ತಿರ್ಲಿಲ್ವಲ್ಲ, ಬಟ್ ಹಾಕೊಳ್ಳೋರು ತೊಲೆ ಮೇಲೆ. ಗೆರೆ ಹಾಕರು ಹಿಂಗೆ 1 ಲೀಟರ್ ಕೊಟ್ರೆ 2 ಲೀಟರ್ ಕೊಟ್ರೆ ಹಿಂಗೆ ಹಾಕೊಳ್ಳೋರು, 2 ಲೀಟರ್ ಕೊಟ್ರೆ 2 ಹಾಕೊಳ್ಳೋರು. ಪಾಪ ಓದಕ್ ಬರ್ತಿರ್ಲಿಲ್ಲ, ಬರೆಯಕ್ ಬರ್ತಿರ್ಲಿಲ್ವಲ್ಲ, ಇದನ್ನ ಗೀಟ್ ಹಾಕೊಳ್ಳೋದು ಕಲ್ತ್ಕೊಂಡಿದ್ರು. ಆ ಗೀಟ್ ಹಾಕೊಳ್ಳೋದೇ ಲಾಭ ಅಷ್ಟೇ. ದಸರಾ ಮುಗಿದೋದ ಮೇಲೆ ಈ ಕಡೆ ತಿರುಗೂ ನೋಡ್ತಿರ್ಲಿಲ್ಲ ಹಳ್ಳಿಗಳ ಕಡೆ, ಆ ತರ ಇರ್ತಿತ್ತು. ಈಗ ಹಾಲಿನ ಕೇಂದ್ರ ಆದ್ಮೇಲೆ ಅದಕ್ಕೆ ಒಂದು ಪಾರ್ಲಿಮೆಂಟ್ ನಲ್ಲಿ ಟೀಕೆ ಆಯ್ತು. ಏನಪ್ಪಾ ಅಂತಂದ್ರೆ, ಹಾಲೆಲ್ಲ ಪಟ್ಟಣ ಕೊಟ್ಟೋಯ್ತು, ಪಟ್ಟಣದಲ್ಲಿ ಇರ್ತಕ್ಕಂಥ ಸಾರಾಯಿ ಎಲ್ಲ ಹಳ್ಳಿಗೆ ಬಂದ್ಬಿಡ್ತು ಅಂತ ಹೇಳ್ತಾ ಇದ್ರು. ಹಾಲೆಲ್ಲ ಪಟ್ಟಣ ಕೊಟ್ಟೋಯ್ತು, ಪಟ್ಟಣದಲ್ಲಿ ಇರ್ತಕ್ಕಂಥ ವಿಸ್ಕಿ ಬ್ರಾಂಡಿ ಎಲ್ಲ ಇಲ್ಲಿ ಬಂದ್ಬಿಡ್ತು, ಹಳ್ಳಿಗೆ ಬಂದ್ಬಿಡ್ತು ಅಂತ ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡ್ತಾ ಇದ್ರು. ಕುರಿಯನ್ನಂತ ಸತ್ಯನೂ ಹೌದು, ಸತ್ಯನೂ ಹೌದು. ಸ್ವಲ್ಪ ಮಟ್ಟಿಗೆ ಸತ್ಯ. ಎಲ್ಲ ಕುಡಿಯೋರು ಮೊದಲು ಕುಡಿತಿದ್ರು, ಈಗಲೂ ಕುಡಿತಾರೆ. ದೇವತೆಗಳೆಲ್ಲ ಕುಡಿತಾರಲ್ಲ. ನೀವು ಕುಡಿದೇ ಇರ್ಬೋದು. ಅನೇಕ ಜನ ನಮ್ಮ ಮಂತ್ರಿಗಳು ಕುಡಿಯಲ್ವಾ? ನೀವು ಎಚ್ ಕೆ ಪಾಟೀಲ್ ಕುಡಿದವರು ಏನಂತಿದ್ರು ಗೊತ್ತಾ? ಜಾಲಪ್ಪನವರು ತೀರು, ಅವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು. ಅವರು ಏನಂತ ಇದ್ರು ಅಂತಂದ್ರೆ, ಕುಡಿದೇದ್ಮೇಲೆ ನೀನ್ ಯಾಕೆ ಹುಟ್ಟಿದ್ದೀರಿ ಅದರಿಂದ ಕುಡಿಯೋದು ತಪ್ಪೇನಿಲ್ಲ, ಆದ್ರೆ ಅದನ್ನ ಒಂದು ಚಟವಾಗಿ ಮಾಡ್ಕೋಬಾರ್ದು. ಕುಡಿಯೋದ್ರೆ ನಾನು ಬದುಕದೇ ಇಲ್ಲ ಅನ್ನೋ ತರ ಆಗ್ಬಾರ್ದು. ದಿನನಿತ್ಯ ಕುಡಿತಕ್ಕಂಥದ್ದು ಮಾಡ್ಬಾರ್ದು. ಅದೇನೇ ಇರ್ಲಿ, ಈಗ 1 ಕೋಟಿ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗುತ್ತೆ. ಎಷ್ಟು? 1 ಕೋಟಿ. ಎಷ್ಟು ಸೊಸೈಟಿಗಳಿದಾವೆ? 16,300. ಇಲ್ಲಿ ಹಳೆ ಮೈಸೂರಿನಲ್ಲಿ ಜಾಸ್ತಿ ಹಾಲು ಉತ್ಪಾದನೆ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇದೆ. ಅದಕ್ಕೆ ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಇದು ಒಂದು ಅತ್ಯಂತ ಲಾಭದಾಯಕವಾದಂತ ಇದು ಕೋಆಪರೇಟಿವ್ ಫೀಲ್ಡ್ ನಲ್ಲೇ ಆಗಿರ್ತಕ್ಕಂಥದ್ದು. ಹಾಲಿನ ಉತ್ಪಾದನೆ, ಹಾಲಿನ ವಿತರಣೆ, ಮತ್ತೆ ಹಾಲಿನಿಂದ ಉತ್ಪಾದನೆ ಆಗ್ತಕ್ಕಂಥ ಪದಾರ್ಥಗಳು
ಅವೆಲ್ಲವೂ ಕೂಡ ಈಗ KMF ಅಂತ ಇದೆ, ಮಿಲ್ಕ್ ಫೆಡರೇಷನ್ ಅಂತ, ಅದು ಅಪೇಕ್ಷೆ ಮಾಡಿ. ಆಮೇಲೆ ಮಿಲ್ಕ್ ಯೂನಿಯನ್ಗಳಂತ ಇದ್ದಾವೆ, ಅವು ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಮಿಲ್ಕ್ ಯೂನಿಯನ್ಗಳು ಅವು ಇದ್ದಾವೆ. ಆಮೇಲೆ ಸೊಸೈಟಿಗಳು, ಕೋಆಪರೇಟಿವ್ ಸೊಸೈಟಿಗಳು, ಮಿಲ್ಕ್ ಸೊಸೈಟಿ ಅಂತ ಕರೀತಾರೆ. ಈಗ ಎಲ್ಗೂ KMF ಆಗ್ಬಿಟ್ಟದೆ. ನೀನು ಮೈಸೂರು ಮಿಲ್ಕ್ ಯೂನಿಯನ್ ಅಂತ ಯಾರು ಕರೆಯಲ್ಲ, KMF, ಮೈಸೂರು KMF ಅಂತ ಅನ್ನೋದು. ಆಕ್ಚುಲಿ KMF ಅಂತಂದ್ರೆ ಇಟ್ಸ್ ಎನ್ ಅಪೆಕ್ಸ್ ಬ್ಯಾಡಿ. ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಸ್ವಲ್ಪ ದಿನ, ಸುಮಾರು 1-2 ವರ್ಷ ಆಗಿದೆ. ಆಗ ಮಿಲ್ಕ್ ಯೂನಿಯನ್ಗಳು ಬೇರೆ, ಅಲ್ಲ ಸೊಸೈಟಿಗಳು, ಮಿಲ್ಕ್ ಯೂನಿಯನ್ಗಳು ಬೇರೆ, ರೈತರ ಸಂಘಟನೆ ಬೇರೆ ಇರ್ತಿತ್ತು. ಆಮೇಲೆ ಮಿಲ್ಕ್ ಯೂನಿಯನ್ಗಳನ್ನ, ಡೈರಿಗಳನ್ನ ಇದಕ್ಕೇನೆ ಕೊಟ್ಟೆ, ಎಂಥದ್ದು ಮಿಲ್ಕ್ ಯೂನಿಯನ್ಗೆ ಕೊಟ್ಟೆ. ಅದು ಕೊಡದೆ ಹೋಗಿದ್ರೆ ರೈತರಿಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಇದು ರೈತರ ಸಂಘಟನೆ, ಇದು ಹಾಲು ಉತ್ಪಾದಕರ ಸಂಘಟನೆ. ಹಾಲು ಉತ್ಪಾದಕರಿಗೆ ವ್ಯವಹಾರ ನೋಡ್ಕೊಳ್ಳೋದೇನೆ ಅಧಿಕಾರಿಗಳೇ ನೋಡ್ಕೊಂಡ್ರೆ ಪ್ರಯೋಜನ. ಅದಕ್ಕೆ ನಾನು 1985 ಅನ್ನೋ ಕಾಣಿಸುತ್ತೆ, 85 ಜೂನಿಂದ 86 ಜೂನ್ವರೆಗೆ 1 ವರ್ಷ ಆಯ್ತು. 85ರಲ್ಲಿ ಕೊಟ್ಬಿಟ್ಟೆ. ಇಲ್ಲಿ ಹೋಗಿದ್ರೆ ಅಧಿಕಾರಿಗಳು ಅದನ್ನ, ಡೈರಿನೇ ಬೇರೆ ಇತ್ತು, ಮಿಲ್ಕ್ ಯೂನಿಯನ್ನೇ ಬೇರೆ ಇತ್ತು. ಮಿಲ್ಕ್ ಯೂನಿಯನ್ ಅಧ್ಯಕ್ಷ, ಆಮೇಲೆ ಡೈರಿ MD, ಅದು ಬೇರೆ ಬೇರೆ ಇತ್ತು. ಆಮೇಲೆ ನಾನು 2 ಒಟ್ಟಿಗೆ ಉಳಿಸಿ ಮಾಡಿದೆ. ಅದು ಮಾಡೋದ್ರಿಂದ ಇವತ್ತು ಇಷ್ಟೊಂದು ವೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು, ಹಾಲು ಉತ್ಪಾದನೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ಒಂದು ಸಹಕಾರ ಸಮೃದ್ಧಿ ಸೌಧ ಅಂತ ಆಗಿದೆ. ಸಹಕಾರ ಸಮೃದ್ಧಿ ಸೌಧ, ಸಾಕಾರ ಭವನ ಅಂತಂದಿದ್ದು ಸಾಕಾಗಿತ್ತು. ಅದೇಪ್ಪ, ನಾನು ಮಾಡಿದೆ, ನೀನು ಹಾಗೆ ಮಿನಿಸ್ಟ್ರಿ ಇದ್ರಲ್ಲ ಅವ್ರು ಹೇಳಿದ್ರು ಅಂತ ಮಾಡಿದೆ. ನಾನೇ ಇದ್ದಿದ್ರೆ ಇವತ್ತು ಪರಿಸ್ಥಿತಿ, ಅವತ್ತು ನಾನೇ ಇದ್ದಿದ್ರೆ ಸಹಕಾರ ಭವನ ಅಂತಲೇ ಮಾಡ್ತಿದ್ದೆ. ಸಹಕಾರ ಸೌಧ ಅನ್ನೋದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ವಿಧಾನಸೌಧ ಅಂದೊಂದು ಸೌಧ ಅಂದ್ರೆ ಹಳ್ಳಿಯವ್ರಿಗೆ ಗೊತ್ತಿಲ್ಲಮ್ಮ ಸೌಧ ಅಂದ್ರೆ. ನೀನ್ ಪಟ್ಟಣದವಳಲ್ವಾ, ಹಳ್ಳಿಯವ್ರಿಗೆ ಗೊತ್ತಿಲ್ಲ ಸೌಧ ಅಂದ್ರೆ ಗೊತ್ತಿರಲ್ವ. ಸೌಧ ಭವನ ಅಂದ್ರೆ ಗೊತ್ತಾಗತ್ತೆ. ಅದರಿಂದ ಯಾವುದು ಬಳಕೆಯಲ್ಲಿದೆ ಆ ಬಳಕೆಯಲ್ಲಿರೋ ಪದನೇ ಉಪಯೋಗಿಸ್ಬೇಕು. ಅದು ಇಂಗ್ಲಿಷ್ ಪದ ಆಗಲಿ, ಕನ್ನಡ ಪದ ಆಗಲಿ, ಸಂಸ್ಕೃತ ಪದ ಆಗಲಿ, ಬಳಕೆಯಲ್ಲಿರ್ತಕ್ಕಂಥ ಪದನ ಉಪಯೋಗಿಸ್ತಕ್ಕಂಥದ್ದು, ಅದನ್ನ ಕನ್ನಡೀಕರಣ ಮಾಡತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಕನ್ನಡ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ ಅಲ್ವಾ. ಅರ್ಥ ಆಗೋ ಭಾಷೆ, ಮತ್ತೆ ಜನರ ಬಳಕೆಯಲ್ಲಿ ಇರ್ತಕ್ಕಂಥ ಭಾಷೆ, ಮತ್ತೆ ಕನ್ನಡದ ಭಾಷೆ, ಇವೆಲ್ಲ ಸೇರ್ಕೊಂಡು ಅನುಕೂಲ ಆಗೋದು. ಅದೇನೇ ಆಗಲಿ, ಈ ಸೌಧವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಮತ್ತೆ ಇದರಿಂದ ಯಾರ ಕೆಲಸ ಆಗಬೇಕು ಆ ಕೆಲಸ ಅವರಿಗೆ ತಪ್ಪದೇ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೌಧ ಚೆನ್ನಾಗಿದೆ ಅಂದ್ರೆ ಸಾಲದು, ಅಲ್ಲಿ ಸೇವೆ ಚೆನ್ನಾಗಿರ್ಬೇಕು.
ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು.